ಕೂಲಿ ಮಾಡ್ತೀನಿ ಈಗಿನ ಮನೇಲಿ ಬಂದು ಕೆಲಸ ಮಾಡ್ತಾವನು. ಏನಾಗಿದೆ ಅಂದರೆ ಸಾಯಿ ಶೋರೂಮಲ್ಲಿ ನಿನ್ನೆ 6:30 ಗಾಡಿ ತಗೊಂಡು ಡೆಲಿವರಿ ತಗೊಂಡೋಗಿದ್ದಾನೆ. ಗಾಡಿ ಏನಾಗಿದೆ ಅಂದರೆ ಮನೆ ತಗೊಂಡೋದ್ಮೇಲೆ ಮನೆಗೆ ಪೂಜೆ ಮಾಡಿ ಎಲ್ಲ ಗಾಡಿ ನೋಡುವಾಗ ಇಂಜಿನ್ ಪೂರ ಓಲ್ಡ್ ಹಾಕ್ಕೊಟ್ಟವ್ರೆ. ಹಳೆ ಇಂಜಿನು ಎಲ್ಲ ಪೇಂಟಿಂಗ್ ಎಲ್ಲ ಹೋಯ್ತೆ. ಗಾಡಿ ತಗೊಂಬಂದು ಬೆಳಿಗ್ಗೆ ರಿಟರ್ನ್ ಕೊಟ್ಟಾಗ ಏನಾಗಿದೆ ಶೋರೂಮರ್ ಏನು ಹೇಳ್ತಾವ್ರೆ, 5 ನಿಮಿಷ ಗಾಡಿ ನಿಲ್ಲಿಸಿದ್ರೆ ಒಳಗೆ ಗಂಟೆ ಬಿಚ್ಚವ್ರೆ. ಗಾಡಿ ಗಂಟೆ ಒಳಗೆ ಬಿಚ್ಚವ್ರೆ. ಯಾವುದೇ ಗಾಡಿ ತಂದುಬಿಟ್ರು ಶೋರೂಮಲ್ಲಿ ಒಂದಿನ ಬೇಕು ಆಚೆ ಒಳಗೆ ಗಂಟೆ ಬಿಚ್ಚಿ ಎಲ್ಲ ರೆಡಿ ಮಾಡೋಕ್ಕೆ. ಇವ್ರು 5 ನಿಮಿಷ ಗಾಡಿ ತಗೊಂಡು ಒಳಗೆ ಹೋಯೋಣ. ಏನಕ್ಕೆ ಬಿಚ್ಚಿರು, ಏನಕ್ಕೆ ತಗೊಂಡ್ರು ಅಷ್ಟು ಬೇಗ? ಗಾಡಿ ಪ್ರಾಬ್ಲಮ್ ಐತೆ, ಇಂಜಿನ್ ಪೂರ ಓಲ್ಡ್ ಹಾಕ್ಕೊಟ್ಟವ್ರೆ. ಏನು ಇದು ಬಂದು ಓಲ್ಡ್ ಇಂಜಿನಿಗೆ ಅವ್ರು ತಗೊಂಡೆ ಗಾಡಿ ಬಿಚ್ಚವ್ರೆ. ಇಂಜಿನ್ ಪೂರ ಬಿಚ್ಚವ್ರೆ. ಯಾರು ಕೇಳಿಲ್ಲ ಏನಿಲ್ಲ, ಬೇಡ ಅಂದರೂ ತಗೊಂಡೆ ಗಾಡಿ ಬಿಚ್ಚವ್ರೆ. ಅವ್ರು ಏನು ಕೇಳ್ತಲೇ ಇಲ್ಲ. ಬಂದು ನಾವೆಲ್ಲ ಕೇಳ್ತಾ ಇದ್ರೆ ಏನು ಹೇಳ್ತಿದ್ದಾರೆ, ಗಾಡಿ ಎಕ್ಸ್ಚೇಂಜ್ ಮಾಡಿಕೊಡಲ್ಲ, ಬರೀ ಅದೇನು ಸ್ಪೇರ್ ಪಾರ್ಟ್ಸ್ ಹಳೇದಿದೆಯೋ ಅದು ಮಾತ್ರ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ ಗಾಡಿ ಬೇಡ, ಯಾಕೆಂದರೆ ತಗೊಂಡು ಅಷ್ಟೊಂದು ಬಂಡವಾಳ ಹಾಕಿ ಗಾಡಿ ದುಡ್ಡು ಕೊಟ್ಟು ಬಂಡವಾಳ ಹಾಕಿ ನಾವು ಹಳೆ ಗಾಡಿ ತಗೊಂಡೋಗಿ ರೆಡಿಲ್ಲ ಸರ್. ಯಾವ ಗಾಡಿ ತಗೊಂಡಿತ್ತು? ಸೂಪರ್ ಸ್ಪ್ಲೆಂಡರು. ನಿನ್ನೆ ಒಂದು 6:30 ಡೆಲಿವರಿ ಆಗಿರೋಣ. ಎಷ್ಟು ಅದ್ರ ಅಮೌಂಟ್ ಎಷ್ಟು? 1,11,000 ಬಿಟ್ಟಿರೋದು. ಫುಲ್ ಕ್ಯಾಶ್ ಗಾಡಿನ ಲೋನಾ? ಲೋನ್ ಅಣ್ಣ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ರಿ? 39,880 ರೂಪಾಯಿ ಅಮೌಂಟ್ ಕಟ್ಟಾರೆ. ಸ್ವಲ್ಪ ಕೂಲಿ ಮಾಡೋಣ ಅಣ್ಣ, ಬೇರೆ ದುಡ್ಡಿರೋದಾದರೆ ಅಮ್ಮ ತಾಯಿನದೇ ಅಂತಾರೆ. ಅದು ಮಾತು ಬೇಡ ಹೇಳಿದ್ದು, ಆ ಥರ ಮಾತಾಡ್ತಾರೆ. ನಾವು ಕೂಲಿ ಮಾಡೋರಾಗಿ ಅವ್ನಿಗೆ ಹಳೆ ಗಾಡಿ ಕೊಟ್ಟರೆ ಅವ್ರು ರೆಸ್ಪಾನ್ಸೇ ಮಾಡ್ತಿಲ್ಲಣ್ಣ. ಅವ್ರು ಏನು ಹೇಳ್ತಿದ್ದಾರೆ ಮ್ಯಾನೇಜರ್ ಸಮೇತ, ಹಳೆ ಗಾಡಿ ಇಂಜಿನ್ ಏನೈತೆ ಅದು ಮಾತ್ರ, ಅದು ಸ್ಪೇರು, ಇಂಜಿನ್ ಪೂರ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಸ್ಪೇರ್ ಅದೇನು ಹೋಯ್ತು ಅಷ್ಟು ಮಾತ್ರ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಈಗ ನಿಮಗೇನು ನಿಮ್ಮ ಒತ್ತಾಯ ಏನು? ನಮಗೆ ಅಣ್ಣ ಗಾಡಿ ಬೇಡ, ನಿಮ್ಗೆ ಎಕ್ಸ್ಚೇಂಜ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಗಾಡಿ ಬೇಡ, ಬೇರೆ ಗಾಡಿ ಕೊಡ್ರಿ, ಗಾಡಿ ಕೊಡಿತು ಅಂತ ಕೇಳ್ತಾ ಇದ್ದೀವಿ. ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅವ್ರೇನು ಕನ್ವಿನ್ಸ್ ಮಾಡ್ತಿರೋದೇನು, ಗಾಡಿ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ರಿಜಿಸ್ಟರ್ ಐತೆ, ನಮ್ಗೆ ಅದು ರಿಜಿಸ್ಟರ್ ಐತೆ, ಗಾಡಿ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವ್ರು ನಮಗೆ ಕನ್ವಿನ್ಸ್ ಮಾಡ್ತಾರೆ. ನಮಗೆ ಬೇಕಿಲ್ಲ ಗಾಡಿ. ಅದು ಮನೇಲಿ ಏನಂತಾರಣ, ಹಳೆ ಗಾಡಿ ತಗೊಂಡೋಗಿದೆಯಾ ಅಂತೇಳಿ ಮನೆ ಮಕ್ಕಳಿದ್ದಾರೆ. ಅದು ಶೋರೂಮಲ್ಲಿ ಬುಕ್ ಮಾಡಿ ತಗೊಂಡು 6:30 ತಗೊಂಡೋರೋ ಗಾಡಿ ಬೆಳಿಗ್ಗೆ ಹಳೆ ಗಾಡಿ ತಗೊಂಡವ್ರು ಏನಂತಾರಣ ಜನ. ನೀವು ವಿಚಾರದ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಏನಾದ್ರು ಮಾಡಿದ್ರಾ ಸ್ಟೇಷನಲ್ಲಿ? ಮಾಡಿಲ್ಲಣ್ಣ, ಮಾಡಬೇಕು ಅಂತೇಳಿ ಬೆಳಿಗ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಅದು ಮುಂದೆ ಏನು ಪ್ರೊಸೀಜರ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಯಾವ ಗಾಡಿ ತಂದಿದ್ದೀವಿ? ಗಾಡಿ ಏನಾಗಿದೆ? ಗಾಡಿ ಎಲ್ಲ ಕಾಚ ಇದೆ, ಇಂಜಿನ್ ಪ್ರಾಬ್ಲಮ್, ಇಂಜಿನ್ ಎಲ್ಲ ಇದಾಗಿದೆ, ಎಲ್ಲ ಸ್ಪೀಡ್ ಎಲ್ಲ ಇದಾಗಿದೆ. ಹೊಸ ಗಾಡಿ ಅಂತೇಳಿ ಹಳೆ ಗಾಡಿ ಅಂತೇಳಿ ಇದು ಮಾಡ್ಯಾರೆ. ಅದಕ್ಕೆ ನಮಗೆ ಕೂಲಿ ಮಾಡ್ಕೊಂಡಿದ್ದಾರೆ ನಾವು. ಏನು ಈಗ ನಿಮ್ಮ ಆರೋಪ ಏನು ಹಳೆ ಗಾಡಿ ಕೊಟ್ಟವ್ರೆ ಅಂತನಾ? ನಿಮ್ಮ ಫ್ರೆಂಡು ಅಂತ ಹೇಳ್ಬಿಟ್ಟು ಮಾತಾಡೋದು. ಗೇಟಲ್ಲಿ ಹೀರೋ ಸಾಯಿ ಹೀರೋ ಅಂತೇಳಿ ಶೋರೂಮು. ನನಗೆ 7 ಗಂಟೆಗೆ ಒಂದು ಗಾಡಿ ಡೆಲಿವರಿ ತಗೊಂಡು ನಮ್ಮ ಹುಡುಗ ಕೂಲಿ ಮಾಡೋನು. ಏನಾಗಿದೆ, ರಾತ್ರಿ 7 ಗಂಟೆಗೆ ಕೊಟ್ಟಿರೋ ಗಾಡಿ ಎಲ್ಲ ಜಾತ್ರೆಗೆ ಹೋಗ್ಬೇಕಾಗಿ ತೊಗೊಂಡೋಗೋನೆ. ಆಮೇಲೆ ಏನು ಪ್ರೊಸೀಜರ್ ನಡೀಬೇಕೆಲ್ಲ ನಡೆದೈತೆ. ಅದಾದಮೇಲೆ ಗಾಡಿ ತೊಗೊಂಡು ಹೋದ್ಮೇಲೆ ನೈಟು ನೋಡಿಲ್ಲ, ಬೆಳಿಗ್ಗೆ ನೋಡೋನೆ. ಎಲ್ಲ ನೋಡಿದ್ರೆ ಸ್ನೇಹಿತರು ನೋಡೋರೆ. ಸ್ನೇಹಿತರು ನೋಡಿ ಹೊಸ ಗಾಡಿ ಅಂತ ಎಲ್ಲ ಇಂಜಿನೆಲ್ಲ ಹಿಂಗೈತೆ ಅಂತೇಳಿ ಹೇಳೋರೆ. ಅವಾಗ ನೋಡಿಬಿಟ್ಟು ಅವ್ನ ಹುಡುಗ ಶಾಕ್ ಆಗೋನೆ. ಶೋರೂಮ್ ಹತ್ರ ತೊಗೊಂಬಂದರೆ ಇನ್ನೊಬ್ಬರು ಸ್ನೇಹಿತರುಗಳನ್ನ ಕರ್ಕೊಂಬಂದು ತೋರಿಸಿದಾಗ ಅವ್ರು ಪುಸ್ತಕ ಅಂತ ಹೇಳ್ತಾರೆ, ಎಷ್ಟು ಒಂದು ಜಸ್ಟ್ ಟೈಮು ಕೊಟ್ಟಿಲ್ಲ, ಒಳಗಡೆ ತೊಗೊಂಡೋಗಿ ಪಾರ್ಟ್ಸ್ ಎಲ್ಲ ಬಿಚ್ಚಾಕವ್ರೆ. ನಾವೇನಾದರೂ ಶೋರೂಮ್ಗೆ ಸರ್ವಿಸ್ಗೆ ಅಂತ ಬಿಟ್ಟರೆ ಬೆಳಿಗ್ಗೆ ತೊಗೊಂಡು ಗಾಡಿ ಸಂಜೆ ಕೊಡ್ತಾರೆ. ಈ ಗಾಡಿ ಮಾತ್ರ ಯಾಕೆ ಅಷ್ಟು ಬೇಗ ಬಿಚ್ಚಿದ್ರು? ಆಮೇಲೆ ಶೋರೂಮಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗ್ತದೆ ಗಾಡಿ ನಾವು ಬಿಚ್ಚಿ ಕೊಡ್ಬೇಕಂದ್ರೆ ಅವರು 8 ದಿನ 10 ದಿನ ಅದನ್ನು ಗಾಡಿ ಚೆಕ್ ಮಾಡಿ ಇಚ್ಚಿ ಕೊಡ್ತಾರೆ. ಇಂಥ ಗಾಡಿ ತಗೊಂಬಂದು ಇವ್ರು ಹೆಂಗೆ ಸೇಲ್ ಕೊಟ್ಟರು, ಚೆಕ್ ಮಾಡ್ದಂಗೆ ಅನ್ನೋದು ನಮ್ಮದು ಒಂದು. ಆಮೇಲೆ ಈ ಥರ ಪ್ರಾಬ್ಲಮ್ ಆಗಿರೋದಕ್ಕೆ ಇವ್ರಿಗೆ ಯಾರು ಜವಾಬ್ದಾರರು ಅನ್ನೋದನ್ನು ಗೊತ್ತಾಗ್ತಿಲ್ಲ ನಮಗೆ. ಶೋರೂಮ್ ಕೇಳೋದು ಏನು ಹೇಳ್ತಾರೆ, ನಾವು ಆ ಪಾರ್ಟ್ಸ್ ಮಾತ್ರ ಚೇಂಜ್ ಮಾಡಿಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ನಾವು ಅಂತ ಹೇಳ್ತಾರೆ. ರೈಟಿಂಗಲ್ಲಿ ಕೊಟ್ಟರೆ ಅಂದರೆ ಕೊಡೋಕ್ಕೆ ರೆಡಿ ಇಲ್ಲ. ಇವೆಲ್ಲ ಹೊಸ ಗಾಡಿ ಬುಕ್ ಮಾಡೋದ್ಮೇಲೆ ಈ ಥರ ಗಾಡಿ ಬಂದೈತೆ, ಹೊಸ ಗಾಡಿ ಕೊಡ್ತೀನಿ ಅದ್ರ ಬಗ್ಗೆ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇಲ್ಲ, ಆ ಥರ ಹೇಳ್ತಿಲ್ಲ. ಅದೇ ಗಾಡಿ ಪಾರ್ಟ್ಸ್ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಹೊಸ ಗಾಡಿ ಕೊಡಲ್ಲ ಅಂತ ಹೇಳ್ತಾರೆ. ಹೊಸ ಗಾಡಿಗೆ ಹೊಸ ಇಂಜಿನ್ ಹಾಕೊಡ್ತಾರೆ. ಹೊಸ ಇಂಜಿನ್, ಹಳೇದು ಇಂಜಿನ್ ಅಂತ ಒಪ್ಕೊಂಡ್ರೆ ಅವರು. ಇಂಜಿನ್ನು ಹಳೇದು ಅಂತ ಹೇಳ್ತಾ ಇದ್ದಾರೆ, ಹಳೇದು ಅಂತ ಅವ್ರಿಗೆ ಒಪ್ಕೊಂತ ಇಲ್ಲ, ಅದನ್ನು ಒಪ್ಕೊಂತಿಲ್ಲ. ಇಂಜಿನ್ ಹಳೇದ್ಕಿನ್ನ ಹಳೇದಾಗೈತದು, ಅದು ಒಪ್ಕೊಂತಿಲ್ಲ. ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ಪಾರ್ಟ್ಸ್ ಬೇಕಾದ್ರೆ ಕೇಳಿದ್ರು ನಾವು ಚೇಂಜ್ ಮಾಡ್ಕೊಡ್ತೀವಿ. ಯಾವ ಪಾರ್ಟ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೊಡ್ತೀವಿ, ಹೊಸ ಗಾಡಿ ಹಳೇದು ಅಂತೇಳಿ ಮಾತ್ರ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಅಷ್ಟೇ ಹೇಳ್ತಾರೆ. ಒಂದು ಕಂಪ್ಲೇಂಟ್ ಮಾಡಿದ್ರು, ಇಲ್ಲ ಮಾಡ್ತೀವಿ ಬೆಳಗ್ಗೆ ಶನಿವಾರ ಅಂತ ಮಾಡ್ಬೇಕಾದ್ರೆ ಮೀಡಿಯಾದವ್ರು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೇಳ್ತಿದ್ರು. ಅದರಿಂದ ಮೀಡಿಯಾದವ್ರ ಮುಖಾಂತರನೇ ಇದನ್ನು ಸಾಲ್ವ್ ಮಾಡ್ಕೊಬೇಕು ಅನ್ನೋದು ಉದ್ದೇಶ ಆಗುತ್ತೆ. ನೀವು ಯಾವಾಗ ಗಾಡಿ ಕೊಡ್ತೀನಿ ಅಂತ ಹೇಳ್ಬೋದು, ರಿಪ್ಲೇಸ್ ಮಾಡಿ ಎಲ್ಲ ಇನ್ನು ಯಾವ ಟೈಮಿಂಗ್ಸ್ ಹೇಳಿದೆ ಸರ್? ಇನ್ನೂ ಟೈಮಿಂಗ್ಸ್ ಏನು ಹೇಳಿಲ್ಲ. ಒಳಗಡೆ ಗಾಡಿ ಐತೆ, ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಡೆಲಿವರಿ ತಗೊಂಡಿರೋ ನಿನ್ನೆ ಸಂಜೆ 7 ಗಂಟೆಗೆ ಬೆಳಗ್ಗೆ 12 to 15 hours ಅಷ್ಟೇ ಆಗಿದೆ. ಇವತ್ತು ಎಷ್ಟು ಗಂಟೆಗೆ? ಇವತ್ತು ಎಷ್ಟು ಗಂಟೆಗೆ? 2 ಗಂಟೆ ವಾಪಸ್ ಬಂದಿರೋದು 3:30. ಬೆಳಿಗ್ಗೆ 24 hours ಕೂಡ ಆಗಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತೇಳಿ, ಇವನ ಹೆಸರು
ಅನಂತ ಅಂತ ಯಾವ ಊರು? ಹದಿನಾರನೇ ತಾರೀಕು ಗಾಡಿ ತಗೊಂಡು ಮನೇಲಿ ಹೋದೆ. ಮನೇಲಿ ಹೋಗಿ ಮಾಡಿದ್ವಿ ಎಲ್ಲ ಪೇಂಟಿಂಗು ಎಲ್ಲ ಇದಾಗಿದೆ. ತಿರ್ಗಾ ನಮ್ಮ ಫ್ರೆಂಡ್ ಹುಡುಗರೆಲ್ಲ ಬಾಯಿಗೆ ಬಂದಂಗೆ ಬೈದರು, ನಮ್ಮ ಮನೆಗೆಲ್ಲ ಬಾಯಿಗೆ ಬಂದಂಗೆ ಬೈದರು. ಹಳೆ ಗಾಡಿ ಏನಕ್ಕೆ ತಗೊಂಡಿದ್ಯಾ, ನಿನ್ನ ಗಾಡಿ ಬೇಕಿಲ್ಲ ನಮಗೆ, ನಾಳೆ ವಾಪಸ್ ಬಿಡು ಅಂತಂತೆ ಶೋರೂಮಿಗೆ ಬಂದಿದ್ದಕ್ಕೆ ಇವರು ರೆಸ್ಪಾನ್ಸ್ ಏನೂ ಮಾಡ್ತಾಯಿಲ್ಲ. ನಾವು ಈಗ ಪಾರ್ಟ್ಸ್ ಒಂದು ಚೇಂಜ್ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ, ನಾವು ಹೊಸ ಗಾಡಿ ಬೇರೆ ಗಾಡಿ ಚೇಂಜ್ ಮಾಡಿಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ನಾವು ಕೂಲಿ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದಿರೋ ಸರ್. ಏನು ಕೆಲಸ ಮಾಡೋದು ನೀವು? ಕೂಲಿ ಹೋಗ್ತಾಯಿದ್ದೀವಿ ನಾವು.